ಮೂಲ ನಕ್ಷತ್ರದವ್ರನ್ನ ಮದುವೆ ಆದರೆ ಏನಾಗುತ್ತೆ, ಮೂಲ ನಕ್ಷತ್ರದ ಬೇಸಿಕ್ ಇನ್ಫಾರ್ಮೇಷನ್ಗಳನ್ನ ತಿಳ್ಕೊಂತ ಹೋಗೋಣ. ಏನು ನಂಬಿರ್ತಾರೆ ಅದೇ ಸತ್ಯ ಅಂತ ನಂಬೋದು. ನಾನು ಸುಮಾರು ಮೂಲ ನಕ್ಷತ್ರ ಇರುವಂತಹ ಜಾತಕಗಳನ್ನ ನೋಡಿದ್ದೀನಿ, ಆದ್ರೂ ಕೂಡ ಅವ್ರು ಸುಳ್ಳು ಹೇಳೋದಕ್ಕೆ ಬಯಸ್ತಾ ಇಲ್ಲ. ಜನಗಳ ಬಾಯಲ್ಲಿ ಒಳ್ಳೆಯವನು ಅಂತ ಅನಿಸ್ಕೋಬೇಕು. ಆ ಮೂಲ ನಕ್ಷತ್ರ ಇರುತ್ತೆ ಸರಿ, ಅದ್ರ ಮೇಲೆ ದೃಷ್ಟಿಗಳು ಯಾವ್ದಾದ್ರು ಇದೆಯಾ ಅದನ್ನ ನೋಡ್ಬೇಕು. ಗಂಡ್ಮಕ್ಳು ಕತೆ ಹಂಗಲ್ಲ, ಅದೊಂಥರ ಬೇರೆ ಲೆವೆಲಲ್ಲೇ ನಡೀತಾ ಇದೆ. ಇದು ಒಂಥರ ಸಾಮಾಜಿಕ ಪಿಡುಗಾಗಿ ಬರ್ತಾ ಇದೆ. ಮೂಲ ನಕ್ಷತ್ರ ಅಂದ ತಕ್ಷಣಕ್ಕೆ ಹೆದರ್ಕೊಳ್ಳೋದು ಬೇಡ, ನಾನು ಹೇಳೋದಷ್ಟೇ. ಯಾಕೆಂದ್ರೆ ಆ ಕರ್ಮಗಳೇನಿರುತ್ತೆ ಅದು ಒಬ್ಬ ಜ್ಯೋತಿಷಿಗೆ ಕೂಡ ಸುಮ್ಮನೆ ಬಿಡೋದಿಲ್ಲ. ಈ ಒಂದು ಪಾಯಿಂಟ್ ಅನ್ನು ಕೂಡ ಪರಿಶೀಲನೆ ಮಾಡಿ ನಾನು ಮಾತಾಡ್ತಾ ಇದ್ದೀನಿ. ನಮಸ್ಕಾರ ವೀಕ್ಷಕರೇ, 11 ವೀಲರ್ಸ್ ಟಿವಿಗೆ ಸ್ವಾಗತ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ನ ಪ್ರೆಸ್ ಮಾಡಿ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಾವು ಮೂಲ ನಕ್ಷತ್ರದವ್ರನ್ನ ಮದುವೆ ಆದರೆ ಏನಾಗುತ್ತೆ ಅನ್ನೋದು ಕಾನ್ಸೆಪ್ಟ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಮೂಲ ನಕ್ಷತ್ರದವ್ರಿಗೆ ಅದೊಂಥರ ಕುಖ್ಯಾತಿ ಆಗಿ ಹೋಗ್ಬಿಟ್ಟಿದೆ. ಮೂಲ ನಕ್ಷತ್ರದಲ್ಲಿ ಹುಟ್ಟಿದಾನೆ ಅಂದರೆ ಅದೊಂಥರ ಪಾಪ ಅನ್ನಂಗೆ ಆಗ್ಬಿಟ್ಟಿದೆ. ಸೊ ಹಂಗಲ್ಲ, ಅದೇನಕ್ಕೆ ಆ ಥರ ಕುಖ್ಯಾತಿ ಬಂತು ಅದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಜೊತೆಗೆ ಆ ಮೂಲ ನಕ್ಷತ್ರದವ್ರನ್ನ ಮದುವೆ ಆದರೆ ನಿಜವಾಗ್ಲೂ ಏನಾಗುತ್ತೆ ಅದು ಇಂಪಾರ್ಟೆಂಟ್ ಅಲ್ವಾ, ಏನಕ್ಕೆ ಆ ಥರ ಕುಖ್ಯಾತಿ ಬಂದ್ಬಿಡ್ತು. ಸೊ ಇದನ್ನೆಲ್ಲದನ್ನು ಕೂಡ ಅಧ್ಯಯನ ಮಾಡಿ ಹೇಳ್ತಾ ಇದ್ದೀನಿ. ಆ್ಯಂಡ್ ಒನ್ ಮೋರ್ ಥಿಂಗ್, ನಾನು ಈ ಮಾಹಿತಿನ ಸುಮ್ಮನೆ ಹಂಚ್ಕೊತಾ ಇಲ್ಲ. ಸುಮಾರು ಮೂಲ ನಕ್ಷತ್ರ ಇರೋವಂಥ ಜಾತಕಗಳನ್ನು ಅನಲೈಸ್ ಮಾಡಿ ನೀಟಾಗಿ ಇದರಲ್ಲಿ ನಾನು ಹೊರಟಿರೋ ಪ್ರತಿಯೊಂದು ಪಾಯಿಂಟನ್ನು ಕೂಡ ಪರಿಶೀಲನೆ ಮಾಡಿ ನಾನು ಮಾತಾಡ್ತಾ ಇದ್ದೀನಿ. ಸೊ ನಾನೊಂದು ಪಬ್ಲಿಕ್ ಪ್ಲ್ಯಾಟ್ಫಾರ್ಮಲ್ಲಿ ಮಾತಾಡ್ತಾ ಇದ್ದೀನಿ ಅಂದಾಗ ಸ್ವಲ್ಪ ಜವಾಬ್ದಾರಿ ಅನ್ನೋದು ಜಾಸ್ತಿ ಇರುತ್ತೆ. ನಾನು ಕೊಡೋವಂಥ ಇನ್ಫಾರ್ಮೇಷನ್ನು ನನಗೆ ಬರೀ ಇನ್ಫಾರ್ಮೇಷನ್ ಆಗಿರ್ಬೋದು, ಆದರೆ ಎಷ್ಟೋ ಜೀವನಗಳಿಗೆ ಅದು ತುಂಬ ಉಪಯೋಗ ಆಗುತ್ತೆ. ಅದಕ್ಕೋಸ್ಕರ ಇದನ್ನು ಅಂದರೆ ಒಂದು ಜವಾಬ್ದಾರಿಯಿಂದನೇ ಈ ವಿಡಿಯೋನ ಮಾಡಿದ್ದೀನಿ, ಆಯಿತಾ. ಸೊ ಮೂಲ ನಕ್ಷತ್ರ ಮದುವೆ ಇದು ಎಲ್ಲ ಆಮೇಲೆ ಮಾತಾಡೋಣ. ಬಟ್ ಇವಾಗ ಮೂಲ ನಕ್ಷತ್ರದ ಒಂದು ಬೇಸಿಕ್ ಇನ್ಫಾರ್ಮೇಷನ್ ಬೇಕಲ್ವಾ. ಸೊ ಮೂಲ ನಕ್ಷತ್ರದ ಬೇಸಿಕ್ ಇನ್ಫಾರ್ಮೇಷನ್ಗಳನ್ನ ತಿಳ್ಕೊತ ಹೋಗೋಣ. ಮೊದಲನೇದಾಗಿ ಮೂಲ ನಕ್ಷತ್ರ ಅನ್ನೋದು ಕೇತುವಿನ ಅಂದರೆ ಕೇತು ಗ್ರಹ ಒಂದು ಆಳಲ್ಪಡುವಂಥ ನಕ್ಷತ್ರ ಇದು. ಈ ಒಂದು ನಕ್ಷತ್ರದ ಪೆಟ್ ಅನಿಮಲ್, ಆಯಿತಾ. ಅಂದರೆ ಎಲ್ಲ ನಕ್ಷತ್ರಗಳಿಗೂ ಕೂಡ ಒಂದೊಂದು ಪೆಟ್ ಅನಿಮಲ್ ಅಂತ ಅಂತೀವಿ. ಸೊ ನೀವು ಇದನ್ನು ವಾಹನ ಅಂತ ಬೇಕಾದ್ರೂ ತಗೋಬೋದು. ಬಟ್ ಲಿಟ್ರಲಿ ಇದು ವಾಹನ ಅಂತ ಅಲ್ಲ, ಒಂದು ಪೆಟ್ ಅನಿಮಲ್ ಅಂತಲೇ ಕನ್ಸಿಡರ್ ಮಾಡ್ಕೋಬೇಕಾಗತ್ತೆ ನಕ್ಷತ್ರಗಳಿಗೆ ಸಂಬಂಧಪಟ್ಟಂತೆ. ಸೊ ಮೂಲ ನಕ್ಷತ್ರದ ಪೆಟ್ ಅನಿಮಲ್ ಬಂದುಬಿಟ್ಟು ಮೇಲ್ ಡಾಗ್, ಅಂದರೆ ಗಂಡು ನಾಯಿ, ಆಯಿತಾ. ಸೊ ಅಂದರೆ ಆ ಗಂಡು ನಾಯಿಯ ಒಂದು ಅಂಶಗಳೇನಿರುತ್ತೆ ಅದು ಮೂಲ ನಕ್ಷತ್ರಕ್ಕೆ ಆಲ್ಮೋಸ್ಟ್ ಒಂದು ರೀತಿಯಾದಂಥ ಹೊಂದಾಣಿಕೆ ಹೋಲಿಕೆ ಆಗುತ್ತೆ. ಇಲ್ಲಿ ಗಂಡು ನಾಯಿ ಅಂದ ತಕ್ಷಣಕ್ಕೆ ಭಯ ಪಡೋದು ಅಥವಾ ಅಸಹ್ಯ ಪಡೋವಂಥದ್ದು ಏನಿಲ್ಲ. ಕಾಲಭೈರವನ ವಾಹನ ಕೂಡ ಗಂಡು ನಾಯಿನೇ. ಈ ಮೂಲ ನಕ್ಷತ್ರ ಪ್ಲೇಸ್ ಆಗಿರುವಂಥ ಒಂದು ಸ್ಥಳ ಏನಿದೆ ಅಲ್ವಾ, ಅದು ಎಕ್ಸಾಕ್ಟ್ಲಿ ಎಬೋವ್ ದ ಸೆಂಟರ್ ಆಫ್ ಬ್ಲ್ಯಾಕ್ ಹೋಲ್, ಆಯಿತಾ. ಅಂದರೆ ಈ ಬ್ಲ್ಯಾಕ್ ಹೋಲ್ ಏನಿದೆ, ಆ ಬ್ಲ್ಯಾಕ್ ಹೋಲ್ ಅಂದರೆ ಈ ಬ್ರಹ್ಮಾಂಡದ ಮಧ್ಯಭಾಗದಲ್ಲಿ ಬ್ಲ್ಯಾಕ್ ಹೋಲ್ ಅಂತ ಏನಿರುತ್ತೆ, ಸೊ ಅದು ಎಲ್ಲದನ್ನೂ ಕೂಡ ಕೊನೆಗೆ ಎಳ್ಕೊಳ್ಳುತ್ತೆ. ಎಲ್ಲ ಅಂದರೆ ನಮ್ಮ ಸೌರಮಂಡಲ ಆಯಿತು, ಬೇರೆ ಇದೇ ರೀತಿ ಬೇರೆ ಗ್ರಹ ಪುಂಜಗಳು, ನಕ್ಷತ್ರ ಪುಂಜಗಳು ಎಲ್ಲದೂ ಕೂಡ ಬ್ಲ್ಯಾಕ್ ಹೋಲ್ ಸುತ್ತಾ ಇರುತ್ತೆ. ಒನ್ ಫೈನ್ ಡೇ ಅದರೊಳಗಡೆ ಲೀನ ಕೂಡ ಹಾಕ್ತೀವಿ. ಅದಾದಮೇಲೆ ಏನಾಗುತ್ತೆ ಅದ್ರ ಮಾಹಿತಿ ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ಪುರಾಣದಲ್ಲಿ ಬೇಕಾದಷ್ಟು ಕಥೆಗಳಿದೆ, ಪುರಾಣದಲ್ಲಿ ಬೇಕಾದಷ್ಟು ಉದಾಹರಣೆಗಳಿದೆ. ಬಟ್ ಇವಾಗ ಆ ವಿಚಾರದ ಬಗ್ಗೆ ಹೋಗೋದು ಬೇಡ. ಇಲ್ಲಿ ಮೂಲ ನಕ್ಷತ್ರದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇದು ಎಕ್ಸಾಕ್ಟಾಗಿ ಸೆಂಟರ್ ಆಫ್ ದ ಬ್ಲ್ಯಾಕ್ ಹೋಲು ಇರೋ ಅಂಥದ್ದು, ಅಂದರೆ ಒಂಚೂರು ಮೇಲಿದೆ, ಆಯಿತಾ. ಹಾಗಾಗಿ ಈ ನಕ್ಷತ್ರಕ್ಕೆ ಸೆಳೆತ ಅನ್ನೋದು ತುಂಬ ಇರುತ್ತೆ, ಆಯಿತಾ. ಅಲ್ಲಿ ಯಾವುದೇ ಗ್ರಹ ಬರಲಿ, ಅಂದರೆ ಗ್ರಹಗಳು ತಿರುಗ್ತಾ ಇರ್ಬೇಕಾದ್ರೆ ಮೂಲ ನಕ್ಷತ್ರಕ್ಕೆ ಒಂದು ಫೈನ್ ಡೇ ಬರಲೇಬೇಕು. ಸೊ ಅಲ್ಲಿ ಯಾವುದೇ ಗ್ರಹ ಬಂದರೂ ಕೂಡ ಅಲ್ಲಿ ಅದು ಫಲಗಳನ್ನು ಕೊಡೋದು ಅಷ್ಟು ಅಂದರೆ ಈಸಿ ಕೆಲಸ ಅಂತೂ ಅಲ್ವೇ ಅಲ್ಲ, ಆಯಿತಾ. ಸೊ ಯಾವುದೇ ಗ್ರಹ ಬಂದರೂ ಅಲ್ಲಿ ಕಷ್ಟಪಟ್ಟು ಫಲಗಳನ್ನು ಕೊಡ್ತಾ ಹೋಗುತ್ತೆ. ಅಂದರೆ ಬೇರೆ ನಕ್ಷತ್ರದಲ್ಲಿದ್ದರೆ ತುಂಬ ಈಸಿಯಾಗಿ ಪಟ್ಟನ ಕೊಟ್ಟುಬಿಡುತ್ತೆ. ಆದರೆ ಮೂಲ ನಕ್ಷತ್ರದಲ್ಲಿ ಅಷ್ಟು ಈಸಿಯಾಗಿ ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಅದರಲ್ಲೂ ಚಂದ್ರನೇ ಯಾಕೆ ಅನ್ನೋದಾದರೆ, ನಿಮ್ಮ ನಕ್ಷತ್ರ ಮೂಲ ನಕ್ಷತ್ರ ಆಗಿರಬೇಕು ಅಂದರೆ ಆಬ್ವಿಯಸ್ಲಿ ಚಂದ್ರ ಮೂಲ ನಕ್ಷತ್ರದಲ್ಲಿ ಪ್ಲೇಸ್ ಆಗಿದ್ದಾಗ ಮಾತ್ರ ನಿಮ್ಮದು ಮೂಲ ನಕ್ಷತ್ರ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಚಂದ್ರ ಮನೋಕಾರಕ, ಆಯಿತಾ. ಮನಸ್ಸಿನ ಭಾವನೆಗಳನ್ನು ಕಂಟ್ರೋಲ್ ಮಾಡುವಂಥದ್ದು. ಮೂಲ ನಕ್ಷತ್ರದಲ್ಲಿ ಚಂದ್ರ ಕೂತಾಗ ಅವನು ಕೂಡ ಫಲಗಳನ್ನು ಕೊಡೋದಕ್ಕೆ ಹೆಣಗಾಡಬೇಕಾಗತ್ತೆ. ಸೊ ಇದೊಂದೇ ರೀಸನ್ನಿಗೋಸ್ಕರ ಚಂದ್ರ ಅಲ್ಲಿ ನೀಚ ಕೂಡ ಆಗ್ತಾನೆ. ಅಫ್ಕೋರ್ಸ್ ಬೇರೆ ಕಾರಣಗಳಿದೆ, ಬಟ್ ಈ ಮೂಲ ನಕ್ಷತ್ರ ಅನ್ನೋದು ಕೂಡ ಒನ್ ಆಫ್ ದ ರೀಸನ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಏನು ಮಾಡುತ್ತೆ, ಚಂದ್ರ ಫಲ ಕೊಡೋದು ಅಷ್ಟು ಈಸಿಯಾಗಿರಲಿಲ್ಲ ಅಂದಾಗ ಅವರು ಯಾವ್ದಾದ್ರು ಒಂದು ವಿಚಾರಕ್ಕೆ ತುಂಬ ಸ್ಟಿಕ್ ಆನ್ ಆಗುವಂಥದ್ದು. ಸೊ ಅವ್ರು ಏನು ನಂಬಿರ್ತಾರೆ ಅದೇ ಸತ್ಯ ಅಂತ ನಂಬೋದು. ಸೊ ಈ ರೀತಿಯಾದಂಥ ಗುಣಗಳು ಡೆವಲಪ್ ಆಗುತ್ತೆ. ಅದು ಎಲ್ಲ ಒಂದು ಕಡೆ ಮೂಲ ನಕ್ಷತ್ರದವ್ರಿಗೆ ಬ್ಯಾಕ್ ಫೈರ್ ಆಗುವಂಥ ಸಾಧ್ಯತೆಗಳಿರುತ್ತೆ. ಬಟ್ ಜೀವನದಲ್ಲೇನೋ ಎಫೆಕ್ಟ್ ಆಗುತ್ತೆ ಅಂತ ಅಲ್ಲ, ಆದರೆ ಅವ್ರು ನಂಬಿರುವಂಥ ವಿಚಾರಗಳ ಮೇಲೆ ಎಫೆಕ್ಟ್ ಆದಾಗ
ಅಯ್ಯೋ ನಾನು ಅಂದ್ಕೊಂಡಿದ್ದಾಗಲಿಲ್ವಲ್ಲ ಅನ್ನೋದೊಂದು ಭಾವನೆ ಬರುತ್ತೆ ಆಯಿತಾ. ಅದರಿಂದ ಏನೋ ಜೀವನದಲ್ಲಿ ಅವ್ರ ದುಡಿಮೆ ಮೇಲೆ ಎಫೆಕ್ಟ್ ಆಯಿತು ಅಂತ ಅಂದ್ಕೊಳ್ಳೋದು ತಪ್ಪು. ಸೊ ದೆನ್ ಈ ಮೂಲ ನಕ್ಷತ್ರ ಅನ್ನೋದು ಕೇತುವಿಗೆ ಸಂಬಂಧಪಟ್ಟಿರೋಂಥ ನಕ್ಷತ್ರ. ಆಬ್ಸಲ್ಯೂಟ್ಲಿ ಕೇತು ಅಂದ ತಕ್ಷಣಕ್ಕೆ ಅಲ್ಲಿ ಮೋಕ್ಷಕಾರಕ ಅಂತ ಬಂದೇ ಬರುತ್ತೆ. ಸೊ ಇಲ್ಲಿ ಮೋಕ್ಷ ಅನ್ನೋದು ಒಂದು ಸ್ವಲ್ಪ ಮೂಲ ನಕ್ಷತ್ರದವ್ರಿಗೆ ಕೋರಿಲೇಟ್ ಆಗುತ್ತೆ. ದೆನ್ ಈ ನಕ್ಷತ್ರದ ಅಧಿದೇವತೆ ಆಯಿತಾ, ನಾನು ಗ್ರಹಗಳಲ್ಲ ಅಧಿದೇವತೆ ಬಗ್ಗೆ ಮಾತಾಡ್ತಾ ಇರೋದು. ಅಧಿದೇವತೆ ಬಂದ್ಬಿಟ್ಟು ಕಾಳಿಕಾದೇವಿ. ಸೊ ಮೂಲ ನಕ್ಷತ್ರದಲ್ಲಿರುವಂಥವ್ರು ಒಂದು ಸ್ವಲ್ಪ ಹೈಲಿ ಸ್ಪಿರಿಚುವಲ್ ಅಂತ ಅನ್ಬೋದು, ಅಥವಾ ಒಂದು ಫೆಮಿನೈನ್ ಪವರ್ಗಳನ್ನು ಅವ್ರು ಆರಾಧನೆ ಮಾಡೋದ್ರಿಂದ, ಅಂದರೆ ಸ್ತ್ರೀ ಶಕ್ತಿ ಆಯಿತಾ, ಶಕ್ತಿ ದೇವತೆಗಳು ದುರ್ಗಾದೇವಿ, ಮಹಾಕಾಳಿ, ಅಥವಾ ಬೇರೆ ಬೇರೆ ರೀತಿಯಾದಂಥ ಶಕ್ತಿ ದೇವತೆಗಳು, ಈ ರೀತಿ ನಾನು ಏನು ಹೇಳ್ತಾ ಇದ್ದೀನಿ ನಿಮಗೆ ಅರ್ಥ ಆಯಿತು ಅನಿಸುತ್ತೆ. ಈ ರೀತಿಯಾದಂಥ ಶಕ್ತಿ ದೇವತೆಗಳನ್ನು ಆರಾಧನೆ ಮಾಡೋದ್ರ ಮೂಲಕ ಅವರು ಇನ್ನೂ ಸ್ವಲ್ಪ ಜಾಸ್ತಿ ಶಕ್ತಿನ ಗಳಿಸ್ಕೋಬೋದು. ಸೊ ಇದು ಮೂಲ ನಕ್ಷತ್ರದ ಗುಣಗಳಾಯಿತು, ಅದರದ್ದು ಬೇಸಿಕ್ ಇನ್ಫಾರ್ಮೇಷನ್ ಆಯಿತು. ಈ ಇನ್ಫಾರ್ಮೇಷನ್ಗಳನ್ನು ಕಳೆದ ವೀಡಿಯೋದಲ್ಲಿ ಯಾವಾಗಲೂ ಕೊಟ್ಟಿರ್ಬೋದು. ನಾನು ನಕ್ಷತ್ರಗಳ ಬಗ್ಗೆ ವೀಡಿಯೋ ಮಾಡಿದೆ ತುಂಬ ಹಿಂದೆ, ಸೊ ಅವಾಗೇನಾದ್ರು ಕೊಟ್ಟಿರ್ಬೋದೇನೋ, ನನಗೆ ಸರಿಯಾಗಿ ನೆನಪಿಲ್ಲ. ಬಟ್ ಇವಾಗ ಮೂಲ ನಕ್ಷತ್ರದ ವ್ಯಕ್ತಿಗಳೇನಿರ್ತಾರೆ ಆ ವ್ಯಕ್ತಿಗಳ ಗುಣಗಳನ್ನು ಮಾತಾಡೋಣ. ಆ ವ್ಯಕ್ತಿಗಳು ಯಾವ ರೀತಿ ಗುಣ ಹೊಂದಿರ್ತಾರೆ ಅನ್ನೋದನ್ನು ಮಾತಾಡ್ತಾ ಹೋಗೋಣ. ಸೊ ಮೊದಲನೇದಾಗಿ ಮೂಲ ನಕ್ಷತ್ರದವರ ಗುಣ, ಮೊದಲನೇದು ಇವರಿಗೆ ಸಮಾಜ ಮೊದಲು ಆಯಿತಾ. ಸೊ ಇವ್ರಿಗಿಂತ ನಾನೇನೋ ದುಡ್ಕೋಬೇಕು ಅನ್ನೋದಕ್ಕಿಂತ ನಾನು ಸಮಾಜಕ್ಕೆ ಏನಾದ್ರು ಮಾಡಬೇಕು, ಸೊ ನಾನು 4 ಜನಕ್ಕೆ ಕೆಲಸ ಕೊಡಬೇಕು, ಈ ರೀತಿಯಾದಂಥ ಒಂದು ಮನಸ್ಥಿತಿ ಇರುತ್ತೆ. ಇದು ಯಾವುದೇ ಮೂಲ ನಕ್ಷತ್ರದವ್ರನ್ನಾದರೂ ಕೇಳಿ, ಈ ಮನಸ್ಥಿತಿ ಅಂತೂ ಖಂಡಿತ ಇದ್ದೇ ಇರ್ತಾರೆ. ಇದರಲ್ಲಿ ಯಾವುದೇ ಥರ ವ್ಯತ್ಯಾಸಗಳಾಗೋದಿಲ್ಲ. ನಾನು ಸುಮಾರು ಮೂಲ ನಕ್ಷತ್ರ ಇರುವಂಥ ಜಾತಕಗಳನ್ನು ನೋಡಿದ್ದೀನಿ. ಅವರೆಲ್ಲರಿಗೂ ಇರೋದು ಒಂದೇ ಇನ್ಸ್ಟಿಂಕ್ಸು, ನಾನು 4 ಜನಕ್ಕೆ ಕೆಲಸ ಕೊಡಬೇಕು, ಅವ್ರು ದುಡಿಬೇಕು, ಅವ್ರು ಸೆಟ್ಲ್ ಆಗಬೇಕು ಅಲ್ಲ, ಸೊ ನಾನು 4 ಜನಕ್ಕೆ ಕೆಲಸ ಕೊಡಬೇಕು ಅನ್ನೋದು ಒಂದು ಇನ್ಸ್ಟಿಂಗ್ ಇದ್ದೇ ಇರುತ್ತೆ. ದೆನ್ ಸಮಾಜದ ಒಳಿತಿಗಾಗಿ ಕೆಲಸ ಮಾಡ್ತಾರೆ. ಬರೀ ಕೆಲಸ ಕೊಡೋದು ಅಂತ ಅಲ್ಲ, ಬೇರೆ ಬೇರೆ ರೀತಿಯಾದಂಥ ಒಂದು ಸಮಾಜಕ್ಕೆ ಬೇಕಾಗಿರುವಂಥ ಕೆಲಸಗಳಲ್ಲಿ ಭಾಗಿಯಾಗ್ತಾರೆ. ಜೊತೆಗೆ ಅವ್ರ ಸುತ್ತಮುತ್ತ ಇರುವಂಥ ಜನಗಳು, ಇರ್ರೆಸ್ಪೆಕ್ಟಿವ್ ಆಫ್ ಅವ್ರ ರಿಲೇಷನ್ನು, ಫ್ರೆಂಡ್ಸು, ಅವರು ಅಷ್ಟೇ ಅಂತ ಅಲ್ಲ, ಬೇರೆ ಯಾರಿದ್ರೂ ಕೂಡ ಅವ್ರ ಸುತ್ತಮುತ್ತ ಇರೋರಿಗೆ ಒಂದು ಸ್ವಲ್ಪ ಖುಷಿಯಾಗಿಡೋದಕ್ಕೆ, ಅವರು ಸುತ್ತಮುತ್ತ ಇರೋವಂಥ ಎನ್ವಿರಾನ್ಮೆಂಟನ್ನು ಒಂದು ಸ್ವಲ್ಪ ಕೂಲಾಗಿಡೋಕ್ಕೆ, ಕಾಮಾಗಿಡೋದಕ್ಕೆ ಇವ್ರು ಇಷ್ಟಪಡ್ತಾರೆ. ದೆನ್ ಅದಕ್ಕೆ ಏನಾದ್ರು ಇವ್ರ ಕೈಲಿ ಏನಾದ್ರು ಮಾಡಬೇಕು ಅಂತ ಅನಿಸಿದ್ರೆ ಖಂಡಿತ ಅದಕ್ಕೋಸ್ಕರ ಏನಾದ್ರು ಮಾಡ್ತಾರೆ. ಬಿಕಾಸ್ ಇವರಿಗೆ ಸುತ್ತಮುತ್ತ ಇರುವಂಥ ಎನ್ವಿರಾನ್ಮೆಂಟೇ ಇಂಪಾರ್ಟೆಂಟ್ ಆಗುತ್ತೆ. ದೆನ್ ಇವರಿಗೆ ಒಂದು ಸ್ವಲ್ಪ ಎಷ್ಟೇ ವಯಸ್ಸಾದರೂ ಕೂಡ, 70, 80, 90 ವಯಸ್ಸಾದರೂ ಕೂಡ ಇನ್ನೂ ಏನೋ ಮಾಡಬೇಕು ಅನ್ನೋದು, ಅಂದರೆ ಆ ಒಂದು ಆಸೆ ಇರುತ್ತಲ್ಲ, ಅದು ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಅವ್ರಿಗೆ ಎಷ್ಟು ಮಾಡಿದರೂ ಕೂಡ ತೃಪ್ತಿ ಇರೋದಿಲ್ಲ. ಇದನ್ನು ನೆಗೆಟಿವ್ ಆದರೂ ಅಂದ್ಕೊಳ್ಳಿ, ಪಾಸಿಟಿವ್ ಆದರೂ ಅಂದ್ಕೊಳ್ಳಿ, ಒಟ್ಟಿನಲ್ಲಿ ಇವ್ರಿಗೊಂದು ಸ್ವಲ್ಪ ತೃಪ್ತಿ ಇರೋದಿಲ್ಲ. ಏನು ಮಾಡಿದರೂ ಕೂಡ ಇನ್ನೊಂದು ಸ್ವಲ್ಪ ಏನಾದ್ರು ಮಾಡಬೇಕಿತ್ತು, ಮಾಡಿದ್ದೇನೋ ಸರಿ ಹೋಗ್ಲಿಲ್ವೇನೋ, ಇನ್ನೊಂದು ಸ್ವಲ್ಪ ಏನಾದ್ರು ಮಾಡಬೇಕಿತ್ತು ಅನ್ನೋದೊಂದು ಭಾವನೆ ಇವರಿಗೆ ಕಾಡಿ ಕಾಡಿ ಕೊರಿಯುತ್ತೆ ಮನಸ್ಸಲ್ಲಿ. ದೆನ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಇವ್ರು ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಅಂದಾಗ ಅದಕ್ಕೆ ತಕ್ಕನಂಗೆ ಅವ್ರ ಸುತ್ತಮುತ್ತ ಇರೋವಂಥ ಜನಗಳಿಂದ ಅವರು ನಿಯತ್ತನ್ನು ಬಯಸ್ತಾರೆ ಆಯಿತಾ. ಸೊ ಅವರು ಒಂದು ಸ್ವಲ್ಪ ಇವ್ರಿಗೂ ಕೂಡ ನಿಯತ್ತಾಗಿರಬೇಕು ಅಂತ ಬಯಸ್ತಾರೆ. ಬಟ್ ಯೂಶಲಿ ಸಮಾಜದಲ್ಲಿ ಅದು ಇತ್ತೀಚಿನ ದಿನಗಳಲ್ಲಿ ತುಂಬ ಕಾಣೆಯಾಗಿದೆ. ಹಾಗಾಗಿ ಆ ನಿಯತ್ತು ಸಿಗ್ದಲೇ ಇರ್ಬೋದು, ಅವರಿಗೆ ಬೇಜಾರಾಗುತ್ತೆ ಮನಸ್ಸಿಗೆ ಆಯಿತಾ. ಮೂಲ ನಕ್ಷತ್ರದವ್ರಿಗೆ ಈ ಒಂದು ಕಾರಣಕ್ಕೆ ಮನಸ್ಸಿಗೆ ಬೇಜಾರಾಗುತ್ತೆ. ಎಷ್ಟು ಬೇಜಾರಾದ್ರೂ ಅವ್ರಿಗೆ ಮತ್ತೆ ಸಮಾಜದ ಕಡೆ ಇಲ್ಲ ನಾನು ಏನಾದ್ರು ಮಾಡಬೇಕು ಸೊಸೈಟಿಗೆ ಅನ್ನೋದು ಮತ್ತೆ ಬರುತ್ತೆ. ಮತ್ತೆ ಬೇಜಾರಾಗುತ್ತೆ, ಮತ್ತೆ ಬರುತ್ತೆ ಈ ಥರ ಒಂದು ಭಾವನೆ. ಅದು ರಿಪೀಟೆಡ್ ಸೈಕಲ್, ಅದನ್ನೇನು ಮಾಡೋಕ್ಕಾಗಲ್ಲ, ಅದು ಅವ್ರ ಗುಣ, ಅವ್ರ ಲಕ್ಷಣ. ದೆನ್ ಯಾರಾದರೂ ಸಹಿತ ಇವರ ಒಂದು ಭಾವನೆಗಳಿಗೆ ಬೆಲೆ ಕೊಡಲಿಲ್ಲ ಅಂತ ಅಂದರೆ ಅಲ್ಲಿ ಇವ್ರಿಗೆ ಒಂದು ಸ್ವಲ್ಪ ಅಂದರೆ ಇರೋದಕ್ಕೆ ಕಷ್ಟ ಆಗುತ್ತೆ. ಅವರಿಂದ ಒಂದು ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು ಹಿಂಗೆಲ್ಲ ಆಗುತ್ತೆ. ಇದೇನಾಗುತ್ತೆ, ರಿಲೇಷನ್ಶಿಪ್ಪಲ್ಲಿ ಮದುವೆ ಅಂತ ವಿಚಾರ ಬಂದಾಗ ಇದೊಂದು ಸ್ವಲ್ಪ ನೆಗೆಟಿವ್ ಎಲಿಮೆಂಟ್ ಆಗುತ್ತೆ. ಯಾಕಂದರೆ ನೀವು ಹೇಳಿದ್ದನ್ನು ನಿಮ್ಮ ಪಾರ್ಟ್ನರ್ ಒಪ್ಕೊಂಡ್ಲೇಬೇಕು ಅನ್ನೋದು ಏನಿರೋದಿಲ್ಲ ಅಲ್ವಾ. ಸೊ ಅವ್ರು ಯಾವಾಗ ಇದೇನು ಐಡಿಯಾ ಚೆನ್ನಾಗಿಲ್ಲ ಅಂತ ಅಂದ್ಬಿಟ್ಟಾಗ ಇವ್ರಿಗೆ ಮನಸ್ಸಿಗೆ ಭಾಳ ಅಂದರೆ ಭಾಳ ಬೇಜಾರಾಗ್ಬಿಡುತ್ತೆ. ನಾನು ಏನಕ್ಕೆ ಭೂಮಿ ಮೇಲೆ ಬದುಕಿದ್ದೀನಿ ಅನ್ನೋ ರೇಂಜಿಗೆಲ್ಲ ಮನಸ್ಸಿಗೆ ಬೇಜಾರಾಗುತ್ತೆ. ಬಟ್ ಆಮೇಲೆ ನಿಧಾನಕ್ಕೆ ಸರಿ ಹೋಗ್ತಾರೆ, ಅದು ಬೇರೆ ಮಾತು. ಬಟ್ ಈ ಥರ ಅನ್ಸೋದಂತೂ ಸಹಜ. ಇದು ಮದುವೆಗೆ ಎಲ್ಲೋ ಒಂದು ಕಡೆ ನೆಗೆಟಿವ್ ಆಗುತ್ತೆ. ಬಟ್ ನಿಜವಾಗ್ಲೂ ಯೋಚನೆ ಮಾಡಿ, ಇದರಿಂದ ಜೀವನದಲ್ಲಿ ಏನಾದ್ರು ಬದಲಾವಣೆ ಆಗುತ್ತಾ? ಏನೋ ಒಂದು 5ರಿಂದ 10 ನಿಮಿಷ ಬೇಡ, ಒಂದು ಅರ್ಧ ದಿವಸ, ಒಂದು ದಿವಸ ಮೂಡ್ ಸ್ವಿಂಗ್ ಆಗಿರ್ಬೋದು. ಸೊ ಅದೆಲ್ಲ ಆಗಿಬಿಟ್ಟು ಅವ್ರು ಒಂದು ಸ್ವಲ್ಪ ಟೈಮ್ ಕೊಟ್ಟರೆ ಸರಿ ಹೋಗ್ತಾರೆ. ಬಿಟ್ಟರೆ ಅದೇನು ಜೀವನದಲ್ಲಿ ಬದಲಾವಣೆನೇ ತಂದುಬಿಡೋ ಅಷ್ಟು ದೊಡ್ಡ ಮಾತೇನಲ್ಲ ಅದು. ದೆನ್ ಯೂಶಲಿ ನಾರ್ಮಲಾಗೆ ಇವರಿಗೆ ಒಂದು ಸ್ವಲ್ಪ ಒಳ್ಳೆ ಹೆಲ್ತ್ ಇರುತ್ತೆ, ಅದರಲ್ಲೇನು ತೊಂದರೆ ಇರೋದಿಲ್ಲ. ಒಂದು ಸ್ವಲ್ಪ ಸಣ್ಣ ಪುಟ್ಟ ಆಪ್ರೇಷನ್ಸು ಅವ್ರ ಜೀವನದಲ್ಲಿ ಬೇರೆ ಬೇರೆ ಹಂತಗಳಲ್ಲಿ ಆಗುವಂಥದ್ದು ಇರುತ್ತೆ. ಬಟ್ ಅದೇನು ದೊಡ್ಡದಾಗೆ ಅದೇನು ಭಾಳ ಮೇಜರ್ ಚೇಂಜಸ್ ಅಂತ ಅಲ್ಲ. ಒಂದು ಸ್ವಲ್ಪ ಹೆಲ್ತ್ ಚೆನ್ನಾಗಿರುತ್ತೆ, ಸಣ್ಣ ಪುಟ್ಟ ಮೇಜರ್ ಆಪ್ರೇಷನ್ಸ್ ಆಗುವಂಥ ಸಾಧ್ಯತೆ ಇದ್ದೇ ಇದೆ. ಇವ್ರು ಯಾವಾಗಲೂ ಸ್ವಲ್ಪ ಗ್ರೌಂಡ್ ಟು ಬರ್ತಾ ಇರ್ತಾರೆ. ಏನೋ ಮೂಲ ನಕ್ಷತ್ರದವ್ರನ್ನ ಹೋಗಲಿ ಹಟ್ಟು ಕತ್ತಿಸ್ತಾ ಇದ್ದೀನಿ ಅಂತ ಅಂದ್ಕೊಳಕ್ಕೆ ಹೋಗ್ಬೇಡಿ. ನೀವೊಂದು 4 ಜನ ಮೂಲ ನಕ್ಷತ್ರ ಇರೋರನ್ನ ಸ್ವಲ್ಪ ಅಬ್ಸರ್ವ್ ಮಾಡಿ, ನಿಧಾನಕ್ಕೆ ಅಬ್ಸರ್ವ್ ಮಾಡಿ, ಅವ್ರ ಬಾಡಿ ಲ್ಯಾಂಗ್ವೇಜೆಲ್ಲ ಅಬ್ಸರ್ವ್ ಮಾಡಿ. ಸೊ ಅವರು ಒಂದು ಸ್ವಲ್ಪ ಗ್ರೌಂಡ್ ಟು ಅರ್ತ್ ಇರ್ತಾರೆ. ದೆನ್ ಯಾವುದೇ ಕಾರಣಕ್ಕೂ ಅವರಿಗೆ ಮನಸ್ಸಿಗೆ ಒಪ್ಪದೇ ಇರುವಂಥ ವಿಚಾರಗಳೇನಿರ್ತವೆ ಅದಕ್ಕೆ ಕಾಂಪ್ರಮೈಸ್ ಆಗಲ್ಲ.
ಇದು ಕೂಡ ಮದುವೆಗೆ ಒಂದು ಸ್ವಲ್ಪ ನೆಗೆಟಿವ್ ಆಗಿ ಕಾಡ್ಬೋದು. ಸೊ ಯೋಚನೆ ಮಾಡಿ, ಯಾವುದೇ ಒಂದು ಪಾರ್ಟ್ನರು ಅವ್ರ ಜೊತೆ ಮಾತಾಡ್ತಾ ಇದ್ದಾಗ ಅವ್ರಿಗೆ ಇಷ್ಟ ಆಗಲ್ಲ ಯಾವುದೋ ಒಂದು ವಿಚಾರ ಅಂತ ಅಂದಾಗ ಅದಕ್ಕೆ ಕಾಂಪ್ರಮೈಸ್ ಆಗೋದಿಲ್ಲ, ಇಮಿಡಿಯೇಟಾಗಿ ಅವರು ಜಗಳ ಕೇಳಿತಾರೆ ಆಯಿತಾ. ಸೊ ಇದು ಅಂದರೆ ಇಲ್ಲಿ ಹೊಂದಾಣಿಕೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಅಷ್ಟೇ, ಇನ್ನೇನು ಇಲ್ಲ. ಸೊ ಮೂಲ ನಕ್ಷತ್ರದವ್ರು ಎಲ್ಲರ ಜೊತೆಗೂ ಜಗಳ ಆಡ್ತಾರೆ ಅಂತ ಅಲ್ಲ, ಅವ್ರಿಗೆ ಮನಸ್ಸಿಗೆ ಇಷ್ಟ ಇಲ್ಲದೆ ಇರೋಂಥ ವಿಚಾರಗಳು ಯಾವಾಗ ಅವ್ರ ಜೀವನದಲ್ಲಿ ಫೋರ್ಸ್ಫುಲ್ಲಾಗಿ ಬರುತ್ತೆ ಅದನ್ನು ಅವರು ಅಕ್ಸೆಪ್ಟೇ ಮಾಡ್ಕೊಳ್ಳಲ್ಲ, ಕಾಂಪ್ರಮೈಸೇ ಮಾಡ್ಕೊಳ್ಳಲ್ಲ. ಸೊ ಅದೊಂದು ಸ್ವಲ್ಪ ಎಲ್ಲೋ ನೆಗೆಟಿವ್ ಆಗಿ ಕಾಣ್ಬೋದು, ನೆಗೆಟಿವ್ ಪಾಯಿಂಟ್ ಇರಬಹುದು ಅಷ್ಟೇ. ಆದರೆ ಜಾತಕಗಳು ಯಾವಾಗ ಚೆನ್ನಾಗಿ ಹೊಂದಾಣಿಕೆ ಆಗುತ್ತೆ, ನ್ಯಾಚುರಲಿ ಅಲ್ಲಿ ಅವ್ರು ಕಾಂಪ್ರಮೈಸ್ ಮಾಡ್ಕೋಬೇಕಾಗಿರೋಂಥ ವಿಚಾರಗಳು ಇರೋದೇ ಇಲ್ಲ ಅಲ್ವಾ. ದೆನ್ ಇನ್ನೊಂದೆರಡು ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ, ಜನಗಳ ಬಾಯಲ್ಲಿ ಒಳ್ಳೆಯವನು ಅಂತ ಅನ್ನಿಸ್ಕೋಬೇಕು. ಸೊ ಈ ಥರ ಒಂದು ಆಸೆ ಇರುತ್ತೆ. ಯಾವ್ದಾದ್ರು ಒಂದು ಗುಂಪಿತ್ತು ಅಂದರೆ ಆ ಗುಂಪಿನ ಪರವಾಗಿ ಮಾತಾಡೋವಂಥದ್ದು, ಅಂದರೆ ಆ ಒಂದು ಲೀಡರ್ಶಿಪ್ ಕ್ವಾಲಿಟಿನ ತೋರಿಸ್ಬೇಕು ಅಂತ ಅನಿಸುತ್ತೆ. ಸೊ ಇದೆಲ್ಲ ಇದ್ದಿದ್ದೆ, ಅದೆಲ್ಲ ಏನಂತ ತೊಂದರೆ ಕೊಡೋವಂಥ ಪಾಯಿಂಟ್ಸ್ ಅಲ್ಲ, ಅವೆಲ್ಲ ಪಾಸಿಟಿವ್ ಪಾಯಿಂಟ್ಸ್. ಇಷ್ಟೊತ್ತು ಬರೀ ಸಹಸ್ರನಾಮಾವಳಿ ಮಾಡಿದ್ದೇ ಆಯಿತು. ಮೂಲ ನಕ್ಷತ್ರದವರು ಅವ್ರು ಅಷ್ಟೊಳ್ಳೆಯವರು ಇಷ್ಟೊಳ್ಳೆಯವರು, ಇವ್ರಿಗೆ ಹಂಗಿರ್ತಾರೆ ಹಿಂಗಿರ್ತಾರೆ. ಬಟ್ ಇಲ್ಲಿ ಮೇಜರ್ ಇವತ್ತಿನ ಸಮಾಜದಲ್ಲಿ ಆಗ್ತಿರೋವಂಥದ್ದು ಏನಂದರೆ, ಮೂಲ ನಕ್ಷತ್ರದವರು ಅಂತಂದರೆ ಯಾರು ಮದುವೆ ಆಗೋದಕ್ಕೆ ಹೋಗ್ತಾ ಇಲ್ಲ. ಹುಡುಗ ಆಯಿತು ಹುಡುಗಿ ಆಯಿತು. ಇನ್ನು ಹುಡುಗಿರಿಗೆ ಏನಾದರೂ ಮೂಲ ನಕ್ಷತ್ರ ಇದ್ದೆ ಒಂದು ಏಜಿನ ತನಕನೂ ತುಂಬ ಎಳೆದಾಡ್ತಾರೆ. ಸೊ ದೆನ್ ಅದಾದಮೇಲೆ ಅವ್ರಿಗೆ ಇನ್ನೇನೆಲ್ಲೂ ಬೇರೆಯವ್ರಿಗೆ ಯಾರಿಗೂ ಹೆಣ್ಣು ಸಿಗ್ತಾರಲ್ಲ, ಹುಡುಗಿರಿಗೆ ಹೆಂಗೋ ಮದುವೆ ಆಗ್ತಾ ಇದೆ. ಸೊ ಬಟ್ ಗಂಡು ಮಕ್ಕಳು ಕತೆ ಹಂಗಲ್ಲ, ಅದೊಂಥರ ಬೇರೆ ಲೆವೆಲಲ್ಲೇ ನಡೀತಾ ಇದೆ. ಮೂಲ ನಕ್ಷತ್ರ ಅಂದರೆ ಸುಮಾರು ಜನಕ್ಕೆ ಮದುವೆ ಮಾಡೋದಕ್ಕೆ ಯಾರು ಮುಂದೆನೇ ಬರ್ತಾ ಇಲ್ಲ. ಇದು ಒಂಥರ ಸಾಮಾಜಿಕ ಪಿಡುಗಾಗಿ ಬರ್ತಾ ಇದೆ. ಮೂಲ ನಕ್ಷತ್ರಕ್ಕೆ ಅಷ್ಟೊಂದು ಹೆದರ್ಕೊಳ್ಳೋದು ಬೇಕಾಗಿಲ್ಲ. ಆದರೆ ಕೆಲವೊಂದಿಷ್ಟು ಪಾಯಿಂಟ್ಗಳಿದೆ. ಮೂಲ ನಕ್ಷತ್ರ ಅಂದರೆ ಏನಕ್ಕೆ ಇಷ್ಟೊಂದು ನೆಗೆಟಿವ್ ಆಯಿತು ಅದನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ, ಮೂಲ ನಕ್ಷತ್ರದವ್ರಿಗೆ ಯೂಶಲಿ ಲೇಟ್ ಸಕ್ಸಸ್ ಸಿಗುತ್ತೆ. ಅವರು ಒಂದು ಸ್ವಲ್ಪ ಅಡ್ಜಸ್ಟ್ ಆಗಲ್ಲ, ಎಲ್ಲದಕ್ಕೂ ಅಡ್ಜಸ್ಟ್ ಆಗಲ್ಲ. ಒಂದು ಸ್ವಲ್ಪ ರಿಜಿಡ್ ಆಗಿರ್ತಾರೆ. ಸ್ವಲ್ಪ ಜಾಸ್ತಿ ಮಾತಾಡ್ತಾರೆ. ಪ್ರತಿಯೊಂದಕ್ಕೂ ಸುಮಾರು ಕ್ವಶನ್ಸ್ ಕೇಳ್ತಾರೆ. ಯಾರಾದರೂ ಒಬ್ಬರು ಸರ್ ತಗೊಳ್ಳಿ ಈ ಸ್ವೀಟ್ ಚೆನ್ನಾಗಿದೆ ಅಂದರೆ ಅವರಿಗೆ ಯಾಕೆ ಚೆನ್ನಾಗಿದೆ, ಏನಕ್ಕೆ ಮಾಡಿದ್ರಿ ಇದನ್ನು, ಸುಮಾರು ಕ್ವಶನ್ಸು ಸುಮ್ಮನೆ ಆ ಥರ ಕ್ವಶನ್ಸ್ ಎಲ್ಲ ಬರ್ತಾನೆ ಇರುತ್ತೆ. ದೆನ್ ಗುಡ್ ಫಾರ್ ಪೀಪಲ್, ಅವರು ಜನಗಳಿಗೆ ಯೂಶಲಿ ಒಳ್ಳೆಯವರಾಗಿರ್ತಾರೆ. ಅದೊಂಥರ ಊರಿಗೆ ಉಪಕಾರಿ ಮನೆಗೆ ಮಾರಿ ಅನ್ನೋದು ಇರುತ್ತೆ. ಸೊ ಎಲ್ಲರೂ ಮನೆಗೆ ಮಾರಿ ಆಗಿರೋಲ್ಲ ಮೂಲ ನಕ್ಷತ್ರದವರು, ಬಟ್ ಎಲ್ಲರೂ ಸಹಜವಾಗಿ ಊರಿಗೆ ಉಪಕಾರಿ ಅಂತೂ ಆಗಿರ್ತಾರೆ. ಅವ್ರ ಮನೆಗೂ ಕೂಡ ಸ್ವಲ್ಪ ಚೆನ್ನಾಗೇ ಮಾಡ್ಕೊಂಡಿರ್ತಾರೆ. ಇದೊಂದು ಸ್ವಲ್ಪ ಓವರ್ ರೇಟೆಡ್ ಗಾದೆ ಆಯಿತು ಅನ್ಸುತ್ತೆ ಈ ಸಂದರ್ಭಕ್ಕೆ. ಬಟ್ ಊರಿಗೆ ಉಪಕಾರಿ ಅಷ್ಟನ್ನಂತೂ ನಾವು ತಗೋಬೋದು. ಇದೇನಾಗುತ್ತೆ, ಈ ಥರ ಆದಾಗ ಅವ್ರ ಮನೆಯಲ್ಲಿ ಸಹಜವಾಗಿ ಒಪ್ಪಲ್ಲ ಅಲ್ವಾ. ಸೊ ಅವ್ರ ಪಾರ್ಟ್ನರ್ಸು ಹಂಗಾಗಿ ಇದೊಂದು ಸ್ವಲ್ಪ ನೆಗೆಟಿವ್ ಆಗಿ ಕಾಡ್ಬೋದು. ದೆನ್ ಹೈಲಿ ಸ್ಪಿರಿಚುವಲ್ ಅಂತ ನಾವು ಹೇಳ್ಬೋದು ಆಯಿತಾ. ಸೊ ಇವರಿಗೆ ಸಿಕ್ಕಾಬಟ್ಟೆ ಸ್ಪಿರಿಚುಯಾಲಿಟಿ ಇರುತ್ತೆ. ಅವರು ಜೀವನದಲ್ಲಿ ಅವ್ರಿಗೋಸ್ಕರ ಅನ್ನೋದಕ್ಕಿಂತ ಬೇರೆಯವ್ರಿಗೋಸ್ಕರ ಅಂತ ಬದುಕೋದು ಜಾಸ್ತಿ ಇರುತ್ತೆ. ಹೆಣ್ಮಕ್ಳ ವಿಚಾರದಲ್ಲಿ ಇದು ನಡೆದೋಗುತ್ತೆ ಆಯಿತಾ. ಯಾಕೆಂದರೆ ಅವರು ಯೂಶಲಿ ಹೆಣ್ಮಕ್ಳು ತ್ಯಾಗದ ಸಂಕೇತ. ಅವರು ಮನೆ ಅಂತ ಬಂದಾಗ, ಸಂಸಾರ ಅಂತ ಬಂದಾಗ ಅವ್ರಿಗಿಂತ ಜಾಸ್ತಿ ಅವರು ಫ್ಯಾಮಿಲಿಗೇ ಟೈಮ್ ಕೊಡ್ತಾರೆ, ಫ್ಯಾಮಿಲಿಗೇ ಡೆಡಿಕೇಟ್ ಮಾಡಿಬಿಟ್ಟಿರ್ತಾರೆ. ಹಾಗಾಗಿ ಮೂಲ ನಕ್ಷತ್ರ ಹೆಣ್ಮಕ್ಳಿಗೆ ಅದೇನು ತೊಂದರೆ ಅಂತ ಅನಿಸಲ್ಲ. ಆದರೆ ಗಂಡು ಮಕ್ಳಿಗೆ ಅದೇ ಥರನೇ ಇರುತ್ತೆ ಆಯಿತಾ. ಸೊ ಆದರೆ ಅವರು ಫ್ಯಾಮಿಲಿ ಅಂತಂದರೆ ಬರೀ ಅವ್ರ ಫ್ಯಾಮಿಲಿ ಅಂತಲ್ಲ, ಅವರಿರೋ ಸೊಸೈಟಿ ಪೂರ್ತಿ ನನ್ನ ಫ್ಯಾಮಿಲಿ ಅಂತಲೇ ನೋಡ್ತಾರೆ. ಸೊ ಹಂಗಾಗಿ ಅದೊಂದು ಸ್ವಲ್ಪ ಎಲ್ಲ ಇರುತ್ತೆ. ಬಟ್ ಇವರು ಅದ್ರ ಜೊತೆಗೆ ಹೈಲಿ ಸ್ಪಿರಿಚುವಲ್ ಆಗಿ ಕೂಡ ಇರ್ತಾರೆ. ಹೈಲಿ ಸ್ಪಿರಿಚುವಲ್ ಆಗಿರೋರೇ ಈ ಥರ ಯೋಚನೆ ಮಾಡೋದಕ್ಕೆ ಸಾಧ್ಯ, ಬೇರೆ ಯಾರನ್ನೂ ಯೋಚನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸ್ಪಿರಿಚುಯಾಲಿಟಿ ಅಂದರೆ ಬರೀ ದೇವರು ಅಥವಾ ಮುಕ್ತಿ ಮಾರ್ಗ, ಮೋಕ್ಷ ಮಾರ್ಗ ಇದನ್ನು ಹುಡ್ಕೋದು ಅಂತ ಅಲ್ಲ. ನಾವಿರೋಂಥ ಸೊಸೈಟಿಯಲ್ಲಿ ನಮ್ಮ ಸುತ್ತಮುತ್ತ ಇರೋರನ್ನು ಕೂಡ ನಮ್ಮ ಜೊತೆಗೆ ಒಂದು ಒಳ್ಳೆ ದಾರಿಲಿ ಕರ್ಕೊಂಡೋಗೋದನ್ನು ಕೂಡ ಸ್ಪಿರಿಚುಯಾಲಿಟಿಗೆ ಸಂಬಂಧಪಟ್ಟಿರುತ್ತೆ. ಸುಮಾರು ಜನ ಮೂಲ ನಕ್ಷತ್ರದವರು ಅಂದರೆ ಅರವಿಂದ ಗುರುಗಳು, ಅವರು ಕೂಡ ಮೂಲ ನಕ್ಷತ್ರ. ಅಥವಾ ಬೌದ್ಧ ಧರ್ಮದ ಸರ್ವೋಚ್ಚ ಗುರು ದಲೈ ಲಾಮಾ, ಅವರು ಕೂಡ ಮೂಲ ನಕ್ಷತ್ರಕ್ಕೆ ಸಂಬಂಧಪಟ್ಟಿರೋರು. ಈ ರೀತಿ ಹೈಲಿ ಸ್ಪಿರಿಚುವಲ್ ಪರ್ಸನ್ಸ್ ಏನಿರ್ತಾರೆ ಸಹಜವಾಗೇ ಮೋಸ್ಟ್ ಆಫ್ ದ ಟೈಮ್ ಅವರು ಮೂಲ ನಕ್ಷತ್ರಕ್ಕೆ ಬಂದುಬಿಡ್ತಾರೆ. ಎಲ್ಲರೂ ಬರಬೇಕು ಅಂತಲ್ಲ, ಬಟ್ ಸ್ಪಿರಿಚುಯಾಲಿಟಿ ಅನ್ನೋದು ಯಾವುದೋ ಒಬ್ಬ ರ್ಯಾಂಡಮ್ ಮೂಲ ನಕ್ಷತ್ರ ಪರ್ಸನ್ನಿಗೆ ಕೂಡ ಜಾಸ್ತಿ ಇರುತ್ತೆ. ಸೊ ಇದೆಲ್ಲ ಮೂಲ ನಕ್ಷತ್ರದವ್ರಿಗೆ ಇರೋವಂಥ ಬೇಸಿಕ್ ಗುಣ ಆಯಿತಾ. ಆದರೆ ಈ ಎಲ್ಲ ಗುಣಗಳನ್ನು ಎಲ್ಲ ಥರ ಜನಗಳಲ್ಲೂ ಇರಲೇಬೇಕು ಅನ್ನೋದಿಲ್ಲ ಮೂಲ ನಕ್ಷತ್ರದವ್ರಿಗೆ ಆಯಿತಾ. ಈ ಎಲ್ಲ ಗುಣಗಳು ಹೆಚ್ಚು ಕಮ್ಮಿ ಅಂದರೆ ಒಬ್ಬರಲ್ಲಿ ಒಂದು ಹೆಚ್ಚಾಗಿರ್ಬೋದು, ಒಬ್ಬರಲ್ಲಿ ಒಂದು ಕಮ್ಮಿ ಆಗಿರ್ಬೋದು ಆಯಿತಾ. ಆದರೆ ಎಲ್ಲ ಅಂಶಗಳು ಇರುತ್ತೆ, ಯಾವ್ಯಾವ ಪ್ರಮಾಣದಲ್ಲಿರುತ್ತೆ ಅನ್ನೋದು ಇಂಡಿವಿಜುವಲ್ ಜಾತಕದ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇದಕ್ಕೆಲ್ಲ ಮೀರಿ ದಶಾಭುಕ್ತಿಗಳನ್ನು ನೋಡಬೇಕು. ಆ ಮೂಲ ನಕ್ಷತ್ರ ಇರುತ್ತೆ ಸರಿ, ಅದ್ರ ಮೇಲೆ ದೃಷ್ಟಿಗಳು ಯಾವುದಾದ್ರೂ ಇದೆಯಾ ಅದನ್ನು ನೋಡಬೇಕು.
ಜೊತೆಗೆ ಗ್ರಹ ಸಂಯೋಗಗಳು ಯಾವ್ದಾದ್ರು ಇದೆಯಾ ಅದನ್ನು ನೋಡಬೇಕು. ಈ ಎಲ್ಲದೂ ಕೂಡ ವ್ಯತ್ಯಾಸ ಮಾಡ್ತಾ ಹೋಗುತ್ತೆ. ಮೂಲ ನಕ್ಷತ್ರದವ್ರು ಎಷ್ಟೋ ಬಾರಿ ಕೋಟ್ಯಾಧಿಪತಿಗಳಾಗಿರ್ತಾರೆ, ಮಲ್ಟಿ ಮಿಲಿಯನಿಯರ್, ಬರೀ ಕೋಟ್ಯಾಧಿಪತಿ ಅಲ್ಲ, ಮಲ್ಟಿ ಮಿಲಿಯನಿಯರ್ಗಳಾಗಿರ್ತಾರೆ. ಸೊ ಮೇಯ್ನಾಗೆ ಹಾಗಾದರೆ ಮೂಲ ನಕ್ಷತ್ರದವ್ರ ಜೊತೆ ಮದುವೆ ಮಾಡಬೇಕು ಅಂತ ಅಂದಾಗ ಏನು ನೋಡಬೇಕು? ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ, ಆಯಿತಾ. ನಾನೇನು ಎಲ್ಲ ಮೂಲ ನಕ್ಷತ್ರದವ್ರು ಇದ್ದು ನಾಳೆಯಿಂದ ಯಾವ್ದಾದ್ರು ಮೂಲ ನಕ್ಷತ್ರ ಬಂದರೆ ಸಾಕು ಒಪ್ಕೊಂಬಿಡಿ ಅಂತ ನಾನೇನು ಹೇಳ್ತಾ ಇಲ್ಲ. ಸೊ ಬೇಸಿಕ್ಕಾಗಿ ನೀವೆಲ್ಲ ನೋಡ್ತೀರಾ, ಗಣಕೂಟ ಅದೆಲ್ಲ ಹೊಂದಾಣಿಕೆ ಎಲ್ಲ ನೋಡ್ತೀರಾ, ಫೈನ್, ಫ್ಯಾಂಟಾಸ್ಟಿಕ್, ಅದನ್ನೆಲ್ಲ ನೋಡಿ. ಅದ್ರ ಜೊತೆಗೆ ಗ್ರಹ ಮೈತ್ರಿ ಕೂಡ ನೋಡಿ, ಗ್ರಹದಿಂದ ಗ್ರಹಕ್ಕೆ ಕಂಪೇರ್ ಮಾಡಿ. ಸೊ ಜಾತಕ ನೀಟಾಗಿ ಮ್ಯಾಚ್ ಆಗ್ತಾ ಇದೆಯಾ, ಹೊಂದಾಣಿಕೆ ಆಗ್ತಾ ಇದೆಯಾ, ಅದನ್ನು ಸಹ ನೋಡಿ. ಅದ್ರ ಜೊತೆಗೆ ಹುಡುಗನ ಜಾತಕದಲ್ಲಿ ಮೇಯ್ನಾಗಿ ಡೈವರ್ಸ್ ಕಾಂಬಿನೇಷನ್ ಇರಬಾರ್ದು. ಸೊ ನಕ್ಷತ್ರ ನಾಡಿ ಓದ್ದವ್ರಿಗೆ ಅಥವಾ ನಕ್ಷತ್ರ ನಾಡಿ ಬಗ್ಗೆ ಸ್ವಲ್ಪ ತಿಳ್ಕೊಂಡವ್ರಿಗೆ ಗೊತ್ತಿರುತ್ತೆ, 1-6-10 ಕಾಂಬಿನೇಷನ್ ಇರಬಾರ್ದು ಅಂತ ನಾವು ಹೇಳ್ತೀವಿ. ಸೊ ಈ ರೀತಿಯಾಗಿ ಅಂದರೆ ಡೈವರ್ಸ್ ಕಾಂಬಿನೇಷನ್ ಇರಬಾರ್ದು. ಬಟ್ ಅದರಲ್ಲಿ ಯಾವ್ದಾದ್ರು 1 ನಂಬರ್ ಮಿಸ್ ಆಗಿತ್ತು ಅಂದರೂ ಕೂಡ ನಡೆಯುತ್ತೆ. ಅಂದರೆ 1-6-10ನಲ್ಲಿ ಯಾವುದೋ 6 ಇಲ್ಲ, ನಡೆಯುತ್ತೆ. 1 ಇಲ್ಲ, ನಡೆಯುತ್ತೆ. 10 ಇಲ್ಲ, ನಡೆಯುತ್ತೆ. ಪ್ಯೂರ್ಲಿ 1-6-10 ಕಾಂಬಿನೇಷನ್ ಬಂದಾಗ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಹೊಂದಾಣಿಕೆ ಮಾಡಿ ನೋಡಬೇಕಾಗತ್ತೆ. ಈ ರೀತಿಯಾಗಿ ಇರಬಾರ್ದು. ಸೊ ನ್ಯಾಚುರಲಿ ಇದೆಲ್ಲದನ್ನು ಕೂಡ ನಾವು ಕನ್ಸಿಡ್ರೇಷನಿಗೆ ತೊಗೋಬೇಕಾಗತ್ತೆ. ಇದೆಲ್ಲದಕ್ಕಿಂತ ಮೊದಲು ನಾನು ಹೇಳಿದ ಗುಣಗಳು, ಜಾತಕ ಹೊಂದಾಣಿಕೆ ಇದೆಲ್ಲ ಇರಲಿ. ಸೊ ಮೇಯ್ನಾಗಿ ಹುಡುಗ ಹುಡುಗಿ ಮಾತಾಡಿ ಅವರಿಬ್ರಿಗೂ ಮೊದಲಾಗಿ ಇಷ್ಟ ಆಗಬೇಕು, ಆಯಿತಾ. ಸೊ ಅವರಿಬ್ಬರು ಹೊಂದಾಣಿಕೆ ಮಾಡ್ಕೊತಾರೆ ಅಂತ ಅವರಿಬ್ರಿಗೂ ಅನಿಸ್ಬೇಕು. ಅದಾದಮೇಲೆ ನೀವು ಮುಂದುವರಿಯೋದು ತುಂಬ ಬೆಸ್ಟ್ ಇರುತ್ತೆ. ಮೂಲ ನಕ್ಷತ್ರ ಅಂದ ತಕ್ಷಣಕ್ಕೆ ಹೆದರ್ಕೊಳ್ಳೋದು ಬೇಡ, ನಾನು ಹೇಳೋದಷ್ಟೇ. ಹುಡುಗನ ಜೊತೆ ಮಾತಾಡಿ, ಓಕೆ ಇವ್ರ ಅನಿಸಿಕೆ ಅಭಿಪ್ರಾಯಗಳು ಈ ರೀತಿ ಇದೆ ಅಂದರೆ. ದೆನ್ ಇನ್ನೊಂದು ವಿಚಾರ, ಯಾವುದಾದ್ರೂ ಹುಡುಗ ಅಥವಾ ಹುಡುಗಿ ಒಂದು ಸುಮಾರು ಏಜ್ ಆಗಿರುತ್ತೆ, ಇನ್ನೂ ಮದುವೆ ಆಗಿರಲ್ಲ, ಮತ್ತು ಅವ್ರ ಮೂಲ ನಕ್ಷತ್ರ ಅಂತಲೇ ಜಾತಕದಲ್ಲಿ ಮೆನ್ಷನ್ ಮಾಡಿ ಕೊಡ್ತಾ ಇದ್ದಾರೆ ಅಂದರೆ, ಸೊ ಅವರ ಒಂದು ಹಾರ್ಟ್ ನೀವು ನೋಡಬೇಕಾಗತ್ತೆ. ಸೊ ಅಂದರೆ ಯೋಚನೆ ಮಾಡಿ, ಇಷ್ಟೆಲ್ಲ ಸ್ಟ್ರಗಲ್ ಆಗಿದೆ, ದೆನ್ ಆದರೂ ಕೂಡ ಅವರು ಸುಳ್ಳು ಹೇಳೋದಕ್ಕೆ ಬಯಸ್ತಾ ಇಲ್ಲ. ಜಾತಕ ಚೇಂಜ್ ಮಾಡಿ ರಾತ್ರೋರಾತ್ರಿ ಕೊಡ್ಬೋದು, ಅದೇನು ದೊಡ್ಡ ವಿಚಾರ ಅಲ್ಲ. ಬಟ್ ಸ್ಟಿಲ್ ಅವರಿಗೆ ಅದನ್ನು ಸುಳ್ಳು ಹೇಳಿ ಮುಚ್ಚುಮರೆ ಮಾಡಿ ಅದನ್ನು ಮುಚ್ಚಿಟ್ಬಿಟ್ಟು ಮದುವೆ ಮಾಡ್ಕೊಳ್ಳೋದು ಇಷ್ಟ ಇರೋದಿಲ್ಲ. ಸೊ ಯೋಚನೆ ಮಾಡಿ, ಅಷ್ಟು ಧೈರ್ಯ ಇರುತ್ತೆ ಅವರಿಗೆ. ಸೊ ಅದಕ್ಕೋಸ್ಕರ ಇದೆಲ್ಲ ಪಾಯಿಂಟ್ಸನ್ನು ಕನ್ಸಿಡ್ರೇಷನ್ ಮಾಡಿ ಅವ್ರೊಂದು ಸ್ವಲ್ಪ ನಿಜ ಹೇಳೋದು ಕೂಡ ಜಾಸ್ತಿ. ಅದು ಎಲ್ಲೋ ಒಂದು ಕಡೆ ಮದುವೆ ಅಂತ ಬಂದಾಗ ಅದು ತುಂಬ ಉಪಯೋಗ ಕೂಡ ಆಗುತ್ತೆ. ಸೊ ಈ ರೀತಿ ಮೊದಲಿಗೆ ಹುಡುಗ ಹುಡುಗಿ ಅವರಿಬ್ಬರು ಮಾತಾಡಿಕೊಂಡು, ಸೊ ಅವರಿಬ್ಬರು ಒಪ್ಪಿಗೆ ಆದರೆ ನೆಕ್ಸ್ಟ್ ಸೆಕೆಂಡ್ರಿ ಜಾತಕ ಹೊಂದಾಣಿಕೆ ಆಗಬೇಕು. ಸೊ ಹೊಂದಾಣಿಕೆ ಆದಮೇಲೆ ಅವರ ಅನಿಸಿಕೆ ಅಭಿಪ್ರಾಯಗಳು, ಅವ್ರ ಮನಸ್ಸಲ್ಲೇನಿದೆ, ಅವ್ರ ವರ್ತನೆ ಹೇಗಿದೆ, ಅದನ್ನೆಲ್ಲದನ್ನು ಕೂಡ ನೋಡಿ, ಆಯಿತಾ. ಸಹಜವಾಗಿ ಮೂಲ ನಕ್ಷತ್ರದವ್ರ ವರ್ತನೆ, ಅನಿಸಿಕೆ ಅಭಿಪ್ರಾಯ ನ್ಯಾಚುರಲಿ ಇಷ್ಟ ಆಗುತ್ತೆ, ಎಲ್ಲರಿಗೂ ಸಹ ಇಷ್ಟ ಆಗುತ್ತೆ, ಅದರಲ್ಲೇನು ತೊಂದರೆ ಇರೋದಿಲ್ಲ. ಇದೆಲ್ಲ ಬರೀ ಹುಡುಗನ ಜಾತಕಕ್ಕೆ ಅಂತ ನಾನು ಹೇಳ್ತಾ ಇಲ್ಲ. ಸೊ ಸೇಮ್ ಥಿಂಗ್ ಇದೆಲ್ಲದೂ ಕೂಡ ಹುಡುಗಿ ಜಾತಕಕ್ಕೆ ಕೂಡ ಅಪ್ಲೈ ಆಗುತ್ತೆ. ಅಂದರೆ ಹುಡುಗಿರು ಯಾರಾದರೂ ಮೂಲ ನಕ್ಷತ್ರಕ್ಕೆ ಸಂಬಂಧಪಟ್ಟಿದ್ರೆ ಅವ್ರಿಗೂ ಕೂಡ ಈ ಎಲ್ಲ ಅಂಶಗಳು ಕೂಡ ಅಪ್ಲೈ ಆಗೇ ಆಗುತ್ತೆ. ಬಟ್ ಯೂಶಲಿ ಹುಡುಗಿರು ಮೂಲ ನಕ್ಷತ್ರದಲ್ಲಿದ್ದರೆ ಒಂದು ಸ್ವಲ್ಪ ಈಸಿಯಾಗೆ ಮದುವೆ ಆಗುತ್ತೆ, ಏನು ತೊಂದರೆ ಅಂತ ಅಷ್ಟು ತೊಂದರೆ ಏನಾಗೋದಿಲ್ಲ. ಬಟ್ ಹುಡುಗರು ಇತ್ತೀಚೆಗೆ ಸಫರ್ ಆಗ್ತಾ ಇರೋದು ತುಂಬ ಜಾಸ್ತಿ ಆಗ್ತಾ ಇದೆ. ದೆನ್ ಇದೆಲ್ಲದಕ್ಕಿಂತ ಮೀರಿ, ಆಯಿತಾ, ಸುಮಾರು ಜನ ಮೂಲ ನಕ್ಷತ್ರದವರು ಮದುವೆ ಆಗಿ ಖುಷಿಯಾಗಿರೋದನ್ನು ನಾವು ನೋಡಿದ್ದೀವಿ. ಎಲ್ಲರೂ ಏನು ಡೈವರ್ಸ್ ಏನಾಗಿಲ್ಲ, ಕೆಲವೊಂದಿಷ್ಟೆಲ್ಲೋ ಕೇಸ್ಗಳಿದೆ, ಇಲ್ಲ ಅಂತ ಅಲ್ಲ. ಬಟ್ ಎಲ್ಲ ನಕ್ಷತ್ರದವ್ರದ್ದು ಕೇಸ್ಗಳಿದೆ, ಆಯಿತಾ, ಬರೀ ಮೂಲ ನಕ್ಷತ್ರ ಅಂತಲೂ ಅಲ್ಲ. ಸೊ ನಾನು ಹೇಳೋದಿಷ್ಟೇ, ಹುಡುಗ ಹುಡುಗಿ ಹೊಂದಾಣಿಕೆ ಆಗಬೇಕು, ಅವರಿಬ್ಬರಿಗೆ ಹೊಂದಾಣಿಕೆ ಆಗಬೇಕು, ಅವರಿಬ್ಬರು ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚ್ಕೊಂಡು ಓಕೆ ನನಗೇನು ತೊಂದರೆ ಇಲ್ಲ ಅಂತ ಅವರಿಬ್ಬರು ಅನ್ನಬೇಕು. ದೆನ್ ಜಾತಕ ಮಸ್ಟ್ ಆ್ಯಂಡ್ ಶುಡ್ ಡೈವರ್ಸ್ ಕಾಂಬಿನೇಷನ್ಸ್ ಇರಬಾರ್ದು, ಗ್ರಹ ಮೈತ್ರಿ ಎಲ್ಲ ಚೆನ್ನಾಗಾಗಬೇಕು. ಸೊ ದೆನ್ ನಿಮಗೆ ಇವೆಲ್ಲ ಓಕೆ ಇತ್ತು ಅಂದರೆ ಗಣಕೂಟ ನೋಡಿ, ಅದೂ ಓಕೆ ಇರುತ್ತೆ. ಇದೆಲ್ಲ ಹೊಂದಾಣಿಕೆ ಆದಮೇಲೆ ನ್ಯಾಚುರಲಿ ಅದು ಚೆನ್ನಾಗಿದ್ದೇ ಇರುತ್ತೆ. ಸೊ ನೀವು ಖಂಡಿತ ಈ ರೀತಿಯಾಗಿ ಮುಂದುವರಿಬೋದು. ಈ ಎಲ್ಲ ಪಾಯಿಂಟ್ಗಳನ್ನು ನನ್ನ ಮಗ ಎಕ್ಸ್ಪ್ಲೈನ್ ಮಾಡ್ತಾನೆ ಅಂತ. ಸೊ ಸೆಂಟ್ರಲ್ಲಿ ಅಂದರೆ 1950 ಆದಮೇಲೆ ಏನು ಈ ಕಡೆ ಜ್ಯೋತಿಷ್ಯಗಳು ಬಂದರು, ಅವರೆಲ್ಲ ಒಂದು ಸ್ವಲ್ಪ ಅಷ್ಟು ಡೀಪಾಗೆ ಅನಲೈಸ್ ಮಾಡೋಕ್ಕಾಗ್ದಲೆ ಇಲ್ಲ ರೀ ನಕ್ಷತ್ರ ಸರಿ ಇಲ್ಲ ಅಂತ ಒಂದು ರೂಮರ್ಗಳು ಸ್ಪ್ರೆಡ್ ಆಗಿಬಿಟ್ಟಿದೆ. ಅದು ಇವತ್ತಿನ ದಿವಸ ತುಂಬ ಎಫೆಕ್ಟ್ಗಳನ್ನು ಮಾಡ್ತಾ ಇದೆ. ಸೊ ಜ್ಯೋತಿಷಿ ಆದವರು ಕೂಡ ನಾನು ಹೇಳಿದ ಎಲ್ಲ ಅಂಶಗಳನ್ನು ಕೂಡ ಗಮನಿಸಿ, ಮೂಲ ನಕ್ಷತ್ರ ಚೆನ್ನಾಗಿಲ್ಲ ಅಂತ ಹೇಳಿಬಿಟ್ಟು ದಯವಿಟ್ಟು ರಿಜೆಕ್ಟ್ ಮಾಡಬೇಡಿ. ನಾಳೆ ನೀವೇ ಮುಂದಿನ ಜನ್ಮ ಅಂತ ಇದ್ದರೆ ನೀವೇ ಅದರಲ್ಲೇ ಹುಟ್ಬೋದು. ಸೊ ಅಥವಾ ನಿಮ್ಮ ಮಕ್ಕಳೇ ಅದರಲ್ಲಿ ಹುಟ್ಬೋದು. ಅಥವಾ ಸೊ ಇದೇ ಒಂದು ರೀಸನ್ನಿಗೆ ನಿಮಗೆ ಅಂದರೆ ನಿಮ್ಮ ಫ್ಯಾಮಿಲಿಲಿ ಕೂಡ ತೊಂದರೆಗಳಾಗ್ಬೋದು ಅಲ್ವಾ. ಸೊ ಈ ರೀತಿ ಯೋಚನೆ ಮಾಡಿ ದಯವಿಟ್ಟು. ಯಾವುದೇ ಕಾರಣಕ್ಕೂ ನಕ್ಷತ್ರದ ಹೆಸರು ಹೇಳಿ ಯಾವುದೇ ಥರ ಆಗೋವಂಥ ಸಂಬಂಧಗಳನ್ನು ಕೆಡ್ಸೋದಕ್ಕೆ ಹೋಗಬೇಡಿ. ದಯವಿಟ್ಟು ಪೂರ್ತಿ ಅನಾಲಿಸಿಸ್ ಮಾಡಿ ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ, ಓಕೆ ಫೈನ್, ನೋ ಇಶ್ಯೂ.
ಚೆನ್ನಾಗಿದ್ದೆ ಬಟ್ ನಕ್ಷತ್ರ ಮೂಲ ಅಂತ ಹೇಳಿಬಿಟ್ಟು ರಿಜೆಕ್ಟ್ ಮಾಡೋದಿದೆಯಲ್ಲ ಅದು ತುಂಬ ಡೇಂಜರಸ್ ಆಗುತ್ತೆ. ಯಾಕೆಂದರೆ ಆ ಕರ್ಮಗಳೇನಿರುತ್ತೆ ಅದು ಒಬ್ಬ ಜ್ಯೋತಿಷಿಗೆ ಕೂಡ ಸುಮ್ಮನೆ ಬಿಡೋದಿಲ್ಲ, ವಾಪಸ್ ಹುಡುಕೊಂಡು ಬಂದೇ ಬರುತ್ತೆ. ನಾಳೆ ಇದೇ ಒಂದು ರೀಸನ್ಗೆ ಅವ್ನ ಫ್ಯಾಮಿಲಿಲೆಲ್ಲೋ ತೊಂದರೆ ಆಗ್ಬೋದು ಅಥವಾ ಅವನಿಗೆ ಪರ್ಸ್ನಲಿ ತೊಂದರೆ ಆಗ್ಬೋದು, ಹೇಳೋಕ್ಕಾಗಲ್ಲ. ಸೊ ಇದಿಷ್ಟು ಈ ಹೊತ್ತಿನ ವಿಶೇಷ. ನಾನು ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಜೊತೆ ಬರ್ತೀನಿ. ಅಲ್ಲಿವರೆಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಮಸ್ತೆ, ಧನ್ಯವಾದ.